ಭಾಷಣ ನೋಡಿದಾಗ ಪತ್ರಿಕೆಯಲ್ಲಿ ಬಂದಿದ್ದು ಪೂರ್ತಿ ಸಿದ್ದರಾಮಯ್ಯನವರು ಏನು ಹೇಳಿಸಿದ್ದಾರೆ ಗವರ್ನರ್ ಕೈಲಿ ಅಂದರೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಹೇಳಿಸಿದ್ದಾರೆ ಅಂತ ಬಂದಿದೆ. ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಬಂದಿರೋದು. ಅದಕ್ಕೋಸ್ಕರ ಹೇಳ್ತೀನಿ, ಕೇಂದ್ರ ಸರ್ಕಾರದ ಏನು ಕಳೆದ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗಿಂತನೂ 3 ಪಟ್ಟು 4 ಪಟ್ಟು ಹಣವನ್ನು ಕೊಟ್ಟಿದ್ದಾರೆ. ಅದರಿಂದ ನಾನು ಗೌರವಾನ್ವಿತ ರಾಜ್ಯಪಾಲರು ಏನು ಭಾಷಣವನ್ನು ಮಾಡಿದ್ದಾರೆ, ಅದಕ್ಕೆ ವಂದನಾ ನಿರ್ಣಯ ಸಂದರ್ಭದಲ್ಲಿ ನಾನು ರಾಜ್ಯದಲ್ಲಿ ಆಗ್ತಾ ಇರತಕ್ಕಂಥ ಕಾನೂನು ಸುವ್ಯವಸ್ಥೆ ಬಗ್ಗೆನೂ ಮಾತಾಡಿದ್ದೀನಿ. ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ, ಬೆಂಗಳೂರಿನ ತಾರತಮ್ಯ ಏನು ಅನುದಾನ ಕೊಡೋದ್ರಲ್ಲೂ ಕೂಡ ಬೆಂಗಳೂರಿನ ಶಾಸಕರಿಗೆ ಮತ್ತು ಇಡೀ ರಾಜ್ಯದ ಶಾಸಕರಿಗೆ ಅನುದಾನ ಕೊಡೋದ್ರಲ್ಲೂ ತಾರತಮ್ಯ ಆಗ್ತಾ ಇದೆ. ಅದನ್ನು ಎಲ್ಲ ಯಾವುದೋ ಒಂದು ಪಾರ್ಟಿಗೆ ಕೊಟ್ಟರೆ ಇಡೀ ರಾಜ್ಯ ಏನು ಉದ್ಧಾರ ಆಗಲ್ಲ, ಇಡೀ ರಾಜ್ಯ ಏನಾಗಲ್ಲ. ಅವ್ರು ಕೇಳ್ತಾರೆ, ಕೆಲವರೆಲ್ಲ ನಮ್ಮದು ಬೆಂಗಳೂರು ಬಂದಾಗ ಕೇಳ್ತಾರೆ, ನೀವಿದ್ದಾಗ ಎಷ್ಟೆಷ್ಟು ಕೊಟ್ಟಿದ್ರಿ. ನಾನು ಹೇಳ್ತಾ ಇದ್ದೀನಿ, ಅದನ್ನು ತೆಗೆಸಿ ನೋಡ್ಬಿಡಿ, ನಾವಿದ್ದಾಗ ಎಷ್ಟು ಕೊಟ್ಟರೆ ಅಷ್ಟೇ ಕೊಡಿ ಸಾಕು. ಯಡಿಯೂರಪ್ಪನವರಿದ್ದಾಗ ಯಾವ್ಯಾವ ಶಾಸಕರಿಗೆ ಯಾವ್ಯಾವ ಪಾರ್ಟಿ ಶಾಸಕರಿಗೆ ಎಷ್ಟೆಷ್ಟು ಕೊಟ್ಟಿದಾರೋ ಅಷ್ಟು ಕೊಡಿ ಸಾಕು. ಎಷ್ಟೇನು ಕೇಳೋರು. ಬೊಮ್ಮಾಯಿಯವರಿದ್ದಾಗ ಎಷ್ಟು ಕೊಟ್ಟಿದ್ದಾರೋ, ಪ್ರತಿಪಕ್ಷ ಶಾಸಕರು ಇರ್ಬೋದು, ರೂಲಿಂಗ್ ಎಷ್ಟು ಕೊಟ್ಟಿದಾರೋ ಕೊಡಿ. ಅದು ಬಿಟ್ಬಿಟ್ಟು ಎಲ್ಲ ಕಡೆ ನೀವು 0-0 ಮಾಡಕ್ಕೆ ಹೋದರೆ ಅದು ಸರಿ ಇಲ್ಲ, ಅದು ನ್ಯಾಯನೂ ಅಲ್ಲ ಅದು. ಅದರಿಂದ ಇದನ್ನ ಸರಿಪಡಿಸಬೇಕಾಗಿದ್ದು. ಹೋಲ್ಡ್ ಮಾಡ್ಯಾರ, ಆನ್ಗೋಯಿಂಗ್ ಟೆಂಡರ್ ವರ್ಕ್ ಚಾಲೂ ಇದ್ದಿದ್ದು ಬಂದ್ ಮಾಡಿಬಿಟ್ಟಾರ. ಅದು ಎಲ್ಲಾ ಕಡೆ ಮಾಡಿದ್ದಾರೆ. ಏನೂ ಇಲ್ಲ, ರೂಪಾಯಿ ಕೆಲಸ ನಡೀತಾ ಇಲ್ಲ, ಎಲ್ಲ ಬಂದಾಗ ಸರ್ಕಾರ ಬಂದ ತಕ್ಷಣನೇ ಎಲ್ಲ ರದ್ದು ಮಾಡಿಬಿಟ್ಟಿದ್ದಾರೆ. ರದ್ದು ಮಾಡಿ ಅದನ್ನ ಹಣನ ಡೈವರ್ಟ್ ಮಾಡಿದ್ದಾರೆ. ಅದಕ್ಕೆ ನಾನು ಸನ್ಮಾನ್ಯ ಅಧ್ಯಕ್ಷರೇ, ನಾನು ಸರ್ಕಾರ ಸರಿಯಾದ ದಾರಿಯಲ್ಲಿ ನಡೀತಾ ಇಲ್ಲ, ಸರ್ಕಾರ ಎಲ್ಲೋ ಒಂದು ಕಡೆ ಕೆಟ್ಟೋಗಿದ್ದು ಬಸ್ ಥರ ನಿಂತೋಗ್ಬಿಟ್ಟಿದೆ, ಇದು ಮುಂದೆ ಹೋಗ್ತತೋ ಹೋಗಲ್ಲ ಅನ್ನೋ ಗ್ಯಾರಂಟಿನೂ ಇಲ್ಲ. ಈಗೂ ಕೂಡ ಸೋಷಿಯಲ್ ಮೀಡಿಯಾ ನೋಡಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಹಾಡು ಕೂಡ ಹಾಕ್ಬಿಟ್ಟಿದ್ದಾರೆ. ಒಂದು ಟ್ರೆಂಡ್ ಅದು, ಏನಿಲ್ಲ 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 ಅಂತ. ಇಲ್ಲಿ ನೀರಿಲ್ಲ, ಮೇವಿಲ್ಲ, ಅಕ್ಕಿ ಇಲ್ಲ, ಇದು ಟ್ರೆಂಡು, ಹಾಡು ಬರ್ತಾ ಇರೋದು. ಏನಿಲ್ಲ ಇಲ್ಲ. ಈ ಕೊನೆಗೆ ಏನು ಹಾಕಿದ್ದಾರೆ ಅಂದರೆ ಏನಿಲ್ಲ ಈ ಸರ್ಕಾರ, ಹಣ ಇಲ್ಲ, ಈ ಸರ್ಕಾರ ಸತ್ತೋಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದು ಬರ್ಕೊಟ್ಟವ್ರು ಯಾರು, ಅದನ್ನ ಹೇಳ್ತಾ ಇದ್ದೀನಿ. ಅದರಿಂದ ಸರ್ಕಾರ ಇವತ್ತು ಬದುಕಿದೆ ಅಂತ ತೋರಿಸ್ಬೇಕಾದ್ರೆ ರೈತರಿಗೆ ಹಣ ಬಿಡುಗಡೆ ಮಾಡಬೇಕು. ಇಡೀ ರಾಜ್ಯದಲ್ಲಿ ಏನು ಕುಡಿಯೋ ನೀರಿನ ಹಾಹಾಕಾರ ಇದೆ, ಇದನ್ನ ಸರಿ ಮಾಡುವಂಥ ವ್ಯವಸ್ಥೆಯನ್ನ ಮಾಡಬೇಕು.